ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ ಜನರಲ್ ಸೆಕ್ರೆಟರಿಗಳು ಅವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೆಯ್ಟ್ ಮಾಡಿ ವೇಣುಗೋಪಾಲ್ರು ಸೂರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರಿಷಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ ಅವ್ರ ಮಾತಲ್ಲ ಅದೇ ವ್ಯಕ್ತ ಅವ್ರ ಮಾತು ಇಲ್ಲ. ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಭಾಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ. ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು ಏನಂದರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗ್ದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕರಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಭಾಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನು ಇನ್ನು ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂಥ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನು AICC ತಗೋತಾರೆ, ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಹಿರಿಯ ಶಾಸಕರೆಲ್ಲ ಬಂದಿದ್ದೀರಿ, ಈಗ ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ಕೂಡ ಯಾವುದ್ರ ಬಗ್ಗೆನೂ ಪ್ರಶ್ನೆ ಬರಲೇ ಇಲ್ಲ, ಅದು ಉದ್ಭವಿಸಲಿಲ್ಲ, ಯಾರು ಪ್ರಸ್ತಾಪವನ್ನು ಮಾಡಿಲ್ಲ. ಸರ್, ನಿಮ್ಮ ಅಧ್ಯಕ್ಷರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಡೆಲ್ಲಿಗೆ ಬಂದವ್ರಿಗೆಲ್ಲ. ಅಂದ್ರೆ ನೋಡಿ, ಬೇರೆ ಹೇಳಿಕೆ ಅವರು ಅಲ್ಲ, ನಾವು ಪಕ್ಷದ ಇತಿಮಿತಿನಲ್ಲಿ ನಾವು ಬಂದಿರೋದು ಯಾರ ಹತ್ರ? AICC ಅಧ್ಯಕ್ಷರ ಹತ್ರ, ಕರ್ನಾಟಕದವರು. ಅವ್ರ ಹತ್ರ ನಮ್ಮ ಮನವಿಯನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನು ಅವರು ಒಪ್ತಾರೆ. ಸೊ ಆ ಮನವಿಯನ್ನು ಮಾಡಿದ್ದೇವೆ. ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಾರು ಇದೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಆ ಹಿನ್ನೆಲೆಯಲ್ಲಿ ಬಂದು ನಮ್ಮ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ವಿ. ಅಲ್ಲೇನು ಬೇರೆ ಏನು ಪ್ರಸ್ತಾಪನೂ ಮಾಡಿಲ್ಲ, ಯಾವ ಪ್ರಸ್ತಾಪನೂ ಮಾಡಿಲ್ಲ. ಇದನ್ನು ನಮ್ಮ ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತಕ್ಕಂಥದ್ದನ್ನು ಅವ್ರು ಮಂದಟ್ಟು ಮಾಡಿದ್ದೀವಿ. ಭರವಸೆ ನಮ್ಗೆ ವಿಶ್ವಾಸ ಇದೆ. ಅವರನ್ನ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸ ನಮಗೆ. 3 ವರ್ಷ ಪೂರ್ಣ ಆಗೋದ್ರೊಳಗಡೆ ನಿರೀಕ್ಷೆ ಮಾಡ್ಬೋದಾ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ? ನಾವು ಅಂದ್ಕೊಂಡಿದ್ದೇವೆ ಆ ಥರ 3 ವರ್ಷ ಮುಗಿಯೋದ್ರೊಳಗಾಗಿ ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಕಾರ ಮತ್ತು ನಮ್ಮ ಆಶೀರ್ವಾದ ಇದೆ.